ಶುಗರ್ದು ಪ್ರೈಸ್ ಫಿಕ್ಸೇಷನ್ನು FRP ಮಾಡೋದು ಅವರು ಕೇಂದ್ರ ಸರ್ಕಾರ 24, 25ಕ್ಕೆ ಮತ್ತು 25, 26ಕ್ಕೆ ಫಿಕ್ಸ್ ಮಾಡಿದ್ದಾರೆ 3,300 ರೂಪಾಯಿ ಪರ್ ಟನ್ ಅಂತ. ಈಗ ನಮ್ಮ ರೈತರು ಕೇಳ್ತಾ ಇರ್ತಕ್ಕಂಥದ್ದು ನಮಗೆ ಹೆಚ್ಚು ಮಾಡಿಕೊಡಿ, ಇಲ್ಲ ಫ್ಯಾಕ್ಟ್ರಿಯವ್ರು ಕೊಡಬೇಕು, ಇಲ್ಲ ಸರ್ಕಾರ. ನಾವು ಹೇಳಿದ್ವಿ ನಾವು ಕೊಡೋಕ್ಕೆ ಬರೋದಿಲ್ಲ. ಆದರೂ ಕೂಡ ನಮ್ಮ ರೈತರ ಹಿತದೃಷ್ಟಿಯಿಂದ 50 ರೂಪಾಯಿ ಪರ್ ಟನ್ನಿಗೆ ಹೆಚ್ಚು ಮಾಡ್ತೀವಿ, ನಾವು ಸರ್ಕಾರ ಭರಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇನ್ನು 50 ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡಬೇಕು ಅಂತ ಅದು ಒಪ್ಕೊಂಡಿದ್ದಾರೆ. ಅಲ್ಲಿಗೆ 3,300 ಮೇಲೆ ಹಾಗೇ ಆಗುತ್ತೆ. ಇದು ಅಲ್ಲದೆ ನಮಗೆ ರಿವಿಷನ್ ಮಾಡಿಕೊಡಿ, ಬೇರೆ ಬೇರೆ ರಾಜ್ಯದಲ್ಲಿ ಅದನ್ನು ಏನು ಶುಗರ್ ರಿಕವರಿ ಇದೆ ಆ ದರದ ಮೇಲೆ ಮಾಡಿದ್ದಾರೆ, ಅದನ್ನು ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಕೇಳಬೇಕು ಅಂದಾಗ ಪ್ರಧಾನಮಂತ್ರಿಗಳನ್ನೇ ಕೇಳಬೇಕಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೇಳಿದರು, ಈಗ ಸಮಯ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ವಿಚಾರಗಳು ಕೂಡ ಇರಬಹುದು, ನೀರಾವರಿಗೆ ಸಂಬಂಧಪಟ್ಟಿದ್ದು. ಈಗ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಮೇಕೆದಾಟಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇವೆಲ್ಲ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ನಮಗೇನು ಗೊತ್ತಿಲ್ಲ, ಆದರೆ ಅವರು ಚರ್ಚೆ ಮಾಡ್ತಾರೆ ಅಂತೇಳಿ ನಾವು ಅಂದ್ಕೊಳ್ತೀವಿ. ನಮ್ಮ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎಲ್ಲರೂ ಕೂಡ ನಾವು ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥ ಮೂಲ ಉದ್ದೇಶ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಸೊ ಹಾಗಾಗಿ ಚಕ್ರಗಳನ್ನ ನಾವು ಪರಿಗಣನೆಗೆ ಇಟ್ಕೊಂಡು ನೈಸರ್ಗಿಕ ಕೃಷಿಯನ್ನ ಯಾವ ರೀತಿಯಾಗಿ ಆರಿಸಬೇಕು. ಇವಾಗ 2 ಲೀಟರ್ ಮತ್ತೊಂದು ಪರಿಕರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಆಗಿರ್ಬೋದು ಅಥವಾ BRC ಸೆಂಟರ್ ಜೈವಿಕ ರೈತರಲ್ಲಿ ಅಂತ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಪರಿಕರಗಳು ಇವು ಮೂರಕ್ಕೂ. ಎರಡನೇದಾಗಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಮೂರನೇದಾಗಿ ಒಂದು ನಾವು ಬಳಕೆ ಮಾಡ್ತೇವೆ. ಏನಕ್ಕಂದ್ರೆ ಈ ಪ್ಲಸ್ ಅದರೊಟ್ಟಿಗೆ ಒಂದು 2-3 ಸಲ ಅದೇ ನೀರಿನಲ್ಲಿ ನಾವು ಹತ್ತಿ ಇದರಲ್ಲಿ ಇರ್ತಕ್ಕಂಥ ನಾವು ಸ್ವಲ್ಪ ಸುಣ್ಣವನ್ನು ಹಾಕ್ತೇವೆ. ದ್ವಿದಳ ಧಾನ್ಯದ ಹಿಟ್ಟು ಎಕರೆಗೆ 4,000 ರೂಪಾಯಿಯಷ್ಟು ಅವರಿಗೆ ಪ್ರೋತ್ಸಾಹಧನವನ್ನು ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ನೀಡ್ತಾ ಇದ್ದೇವೆ. ಅದೇ ರೀತಿ ಅವರಿಗೆ ತರಬೇತಿ 3ರಿಂದ 4 ರೌಂಡ್ ತರಬೇತಿಯನ್ನು ನೀಡಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಅಂತೇಳಿ CRPಗಳು ಅಂತೇಳಿ ಅವ್ರನ್ನ ಆಯ್ಕೆ ಮಾಡಿದ್ವಿ. ಅವ್ರ ಮುಖಾಂತರ ನಾವು ಪ್ರಾತ್ಯಕ್ಷಿಕೆ ತರಬೇತಿಗಳು ಹಾಗೂ ಪ್ರಾಕ್ಟಿಕಲ್ ಯಾವ ರೀತಿ ಜೀವಾಮೃತ, ಬೀಜಾಮೃತ, ಕೆಲವೊಂದು ಕೀಟನಾಶಕ, ಜೈವಿಕ ಕೀಟನಾಶಕ ತಯಾರಿಕೆಗಳ ಬಗ್ಗೆ ರೈತರಿಗೆ ನಾವು ಒಂದು ತರಬೇತಿಯನ್ನು ನೀಡಿ ಅವರಿಗೆ ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ಪ್ರೇರೇಪಣೆ ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮುಖ್ಯವಾಗಿ ರಾಸಾಯನಿಕ ಮುಕ್ತವಾಗಿ ಕೃಷಿಯನ್ನು ಮಾಡಬೇಕು ಅಂಥೇಳಿ ಒಂದು ಉದ್ದೇಶದಿಂದ ಇಡೀ ದೇಶದಾದ್ಯಂತ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಇದನ್ನು ಪ್ರಾರಂಭ ಮಾಡಿರ್ತೇವೆ. ಈಗಾಗಲೇ ಸವಿಸ್ತಾರವಾಗಿ 5 ದಿವಸಗಳ ಮಾಹಿತಿಯನ್ನು ನಾವು ರೈತರಿಗೆ ನೀಡಿರುತ್ತೇವೆ. ಅದನ್ನು ಹೊರತುಪಡಿಸಿ ಪ್ರಾಯೋಗಿಕವಾಗಿ ನೈಸರ್ಗಿಕದ ಮೂಲ ತತ್ವಗಳಾದಂತಹ ಬೀಜಾಮೃತ, ಜೀವಾಮೃತ ಅಂದರೆ ದ್ರವ ಜೀವಾಮೃತ, ಘನ ಜೀವಾಮೃತ ಮತ್ತು ಬೆಳೆಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ದಶಪರ್ಣಿಕ ಕಷಾಯ, ಶುಂಠಿ ಕಷಾಯ, ಕಾಳುಮೆಣಸಿನ ಕಷಾಯಿ, ಅದೇ ರೀತಿಯಾಗಿ ಕಾಳು ಕೊಕ್ಕಳ್ಳಿ ಕಷಾಯ, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಈಗಾಗಲೇ ನಮ್ಮ ಹಿರಿಕರು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಈ ಒಂದು ಪರಿಕರಗಳ ಒಂದು ಸೂತ್ರಗಳನ್ನು ನಾವು ಪ್ರಾಯೋಗಿಕವಾಗಿ ರೈತರಿಗೆ ನಾವು ಮಾಡಿ ತೋರಿಸಿದ್ದೇವೆ. ಸೊ ಇದರಿಂದ ಏನಪ್ಪ ಅಂದರೆ ನಾವು ಬೆಳೀತಕ್ಕಂಥ ಉತ್ಪಾದನೆ ಕೂಡ ಸಾಕಷ್ಟು ಈಗ ನಾವು ಉತ್ಪಾದನೆಯಲ್ಲಿ ನಮ್ಮ ಗುಣಮಟ್ಟವನ್ನು ರೀಚ್ ಆಗಿದೆ. ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅವರಿಗೆ ಆ ಮಾಹಿತಿಯನ್ನು ನೀಡಿ ಅವರ ಮನವೊಲಿಸಿ ನೈಸರ್ಗಿಕ ಕೃಷಿಯಲ್ಲಿ ಅವರನ್ನು ಅಳವಡಿಸುವಂತೆ ಅವರ ಮನವೊಲಿಸಬಲ್ಲೆ ನಾನು. ಇದರಲ್ಲಿ ನಮಗೆ ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಮಣ್ಣಿನಲ್ಲಿರುವ ಫಲವತ್ತತೆಯನ್ನು ಹಾಗೂ ಸೂಕ್ಷ್ಮಾಣು ಜೀವಿಗಳನ್ನು ವೃದ್ಧಿಪಡಿಸಲು ಸಹಕಾರಿಯಾಗುತ್ತದೆ. ಆಯ್ಕೆಗೊಂಡು ಅದರಲ್ಲಿ ನಾನು ಸಹ ಒಬ್ಬಳು ಕೃಷಿ ಸಖಿಯಾಗಿ ಕೆಲಸ ಮಾಡಿ, ಹಾಗೆ ನಾನು CRP ಆಗಿ ನೈಸರ್ಗಿಕ ಕೃಷಿಯಲ್ಲಿ ತೊಡಗಿಕೊಳ್ಳಲು ನಮಗೊಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ KVKಯಿಂದ ನಮಗೆ
5 ದಿನದ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಅಳವಡಿಸಿಕೊಂಡು ನೈಸರ್ಗಿಕ ಕೃಷಿಯನ್ನು ಅಳವಡಿಸಲು ಅವಕಾಶ ಸಿಕ್ಕಿದೆ.